ಇಲ್ಲಿ 16ನೇ ವಚನ ಮತ್ತು 17ನೇ ವಚನದ ಆಧಾರದಲ್ಲಿ ನಾವು ಸುಮಾರು ವಿಷಯಗಳಿವೆ, ಆದ್ರೆ ಕೆಲವು ಬೇಕಾದಂತ ವಿಷಯಗಳು ಮಾತ್ರ ನಿಮಗೆ ತಿಳಿಪಡಿಸೋಣ ಆಗಿದ್ದೇನೆ. ಈ ಮರ ಎಂಬುದಾಗಿ ಸತ್ಯವೇದದಲ್ಲಿ ಬಹಳಷ್ಟು ಮರಗಳ ವಿಷಯ ನಿಮ್ಗೆ ತಿಳಿದಿದೆ ಪ್ರಿಯರೇ. ನಾವು ಆದಿಕಾಂಡದಿಂದ ಹಿಡಿದು ಪ್ರಕಟಣೆ 22ನೇ ಅಧ್ಯಾಯ 2ನೇ ವಚನ ಮತ್ತು 14ನೇ ವಚನದವರೆಗೂ ಆ ವೃಕ್ಷದ ಮರದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಸೊ ಕರ್ತನಾದ ಯೇಸು ಕ್ರಿಸ್ತನು ಸಹಿತ ಆ ಜಕಾಯನ ವಿಷಯದಲ್ಲಿ ಆ ಮರ ಹತ್ತಿ ಕುರಿತಂತಹ ವಿಷಯವನ್ನ ನೋಡಿದ್ದೇವೆ. ಆ ಮರ ಯಾವುದು? ಎಂಬುದಾಗಿ ನಾವು ನೋಡುತ್ತೇವೆ. ಜಕಾಯನೆ ತಟ್ಟನೆ ಇಳಿದು ಬಾ ಎಂಬುದಾಗಿ. CBFCಲಿ ನಾನು ಕೆಲವೊಂದು ಯಾವ ಹೇಳದೇ ಇರುವಂತ ಕೆಲವು ಪ್ರಸಂಗಗಳನ್ನ ನಿಮ್ಮ ಮಟ್ಟಿಗೆ ಸಣ್ಣದಾಗಿ ನಾನು ಮಾತಾಡಿದ್ದೇನೆ ಪ್ರಿಯರೇ. ಇವತ್ತು ಈ 2ನೇ ಅಧ್ಯಾಯ 16-17ನೇ ವಚನದಿಂದಲೇ ನಾವು ಪ್ರಾರಂಭ ಮಾಡೋಣ. ಯಾರಾದ್ರೂ ನನಗೆ ಸಹಾಯಕ್ಕಾಗಿ ಯಾರಾದ್ರೂ ಈ ವಚನವನ್ನ 2ನೇ ಅಧ್ಯಾಯ 16 ಮತ್ತು 17 ಆದಿಕಾಂಡ. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನವೇ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಈ ಮಾತು ನಮಗೆಲ್ಲ ಚಿರಪರಿಚಿತವಾಗಿದೆ. ನಾವು ಸತ್ಯವೇದ ಓದಿದಂತವರು, ರಕ್ಷಣೆಯಲ್ಲಿ ನಿಂತಂತವರು, ಈ ಮರದ ವಿಷಯದಲ್ಲಿ ದೇವರು ಮಾಡಿದ ಆಜ್ಞೆಗಳನ್ನ ಆಜ್ಞೆ ಆ ಮನುಷ್ಯನಿಗೆ ತೋಟದಲ್ಲಿ ಇರಿಸಿ ಆ ಕುಟುಂಬವನ್ನ ಇರಿಸಿ ಈ ಆಜ್ಞೆಯನ್ನ ಮಾಡಿದಂತದ್ದು ನಾವು ನೋಡುತ್ತೇವೆ. ಆದಿಯಲ್ಲಿ ದೇವರು ಒಳ್ಳೆಯದರ ಮತ್ತು ಕೆಟ್ಟದರ ಕೆಟ್ಟದನ್ನು ಹುಟ್ಟಿಸುವ ಮರದ ವಿಷಯ, ಆ ವಿಷಯದ ಬಗ್ಗೆ ಅಲ್ಲಿ ತಿಳಿಸಿರುವಂತ ವಿಷಯ ಆ ಮರ ಯಾವುದು ಎಂಬುದಾಗಿ. ಬೇರೆ ಆ ಮರದ ವಿಷಯವಾಗಿ ಕರ್ತನಾದ ಯೇಸು ಕ್ರಿಸ್ತನು ಆ ಕುಟುಂಬಕ್ಕೆ ಮೊಟ್ಟ ಮೊದಲನಾಗಿ ಆಜ್ಞಾಪಿಸಿದನು. ಇದು ಒಳ್ಳೆದರ ಮತ್ತು ಕೆಟ್ಟದರ ಅರಿವು ಹುಟ್ಟಿಸುವಂತ ಮರ ಎಂಬುದಾಗಿ ಆ ಆದಾಮನಿಗೆ ದೇವರು ತಿಳಿಸಿದುವಂತದ್ದು ನಾವು ನೋಡುತ್ತೇವೆ ಪ್ರೇರೆ. ಹಾಗೆ ನಾವು 3ನೇ ಅಧ್ಯಾಯ 22ನೇ ವಚನಕ್ಕೆ ನಾವು ಹೋಗೋಣ. 3ನೇ ಅಧ್ಯಾಯ 22ನೇ ವಚನಕ್ಕೆ. ಮತ್ತು ಯೆಹೋವ ದೇವರು, ಆ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ, ಇದರಿಂದ ಇವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿ ಬಿಟ್ಟನು. ಅದಲ್ಲದೆ ಸಾಕು ಸಿಸ್ಟರ್, ಅಲ್ಲಿಗೆ ಸಾಕು. 3:22 ಓದಿದ್ರೆ ಸಾಕಿತ್ತು. ನಾವು ಮೊದಲನೇ ವಚನ ನೋಡಿದಾಗ ಒಳ್ಳೆದರ ಮತ್ತು ಕೆಟ್ಟದರ ಬಗ್ಗೆ ದೇವರು ಸೃಷ್ಟಿಕರ್ತನಾಗಿದ್ದಾನೆ. ಇಡೀ ಬ್ರಹ್ಮಾಂಡದ ಆತನು ಒಡೆಯನಾಗಿದ್ದಾನೆ ಪ್ರಿಯರೇ. ಆತನು ಸೃಷ್ಟಿಸಿದ ಜೀವಿಗಳಿಗೆ ಆ ದೇಶವನ್ನು ಕೊಡುವ ಮತ್ತು ಅವರ ಪ್ರೀತಿ ಮತ್ತು ವಿಧೇಯತ್ವವನ್ನು ಪರೀಕ್ಷಿಸುವ ಸಂಪೂರ್ಣ ಅಧಿಕಾರ ಆತನಿಗೆ ಇದೆ ಪ್ರಿಯರೇ. ಯಾಕಂದ್ರೆ ಆತನು ನಮ್ಮನ್ನು ಸೃಷ್ಟಿಸಿದವನು. ಈ ಪ್ರಕೃತಿಯನ್ನು ನೋಡಿದಾಗ ನಾವು ದೇವರನ್ನು ತಿಳಿಯುವುದಕ್ಕೆ ಸಾಧ್ಯವಾಗಿದೆ ಪ್ರಿಯರೇ. ಈ ತ್ರೋಣನ ಜೀವಿತದಲ್ಲಿ ನಾವು ಕುಟುಂಬವನ್ನ ನೋಡುತ್ತೇವೆ. ಇಲ್ಲೂ ಸಹಿತ ಏದಾಮ್ ತೋಟದಲ್ಲಿ ಒಂದು ಕುಟುಂಬವನ್ನ ನೋಡುತ್ತೇವೆ. ಆ ಕುಟುಂಬ ಆದಾಮನ ಕುಟುಂಬ. ಪುರುಷನ ಶರೀರದಿಂದ ಉತ್ಪತ್ತಿಯಾದ ಸ್ತ್ರೀ ಮತ್ತು ಆದಾಮ ಒಂದು ಕುಟುಂಬವಾಗಿ ಅವರಿಬ್ಬರು ಒಂದೇ ಶರೀರಕ್ಕೆ ಒಳಪಟ್ಟವರು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ. ಇವತ್ತು ದಿನಮಾನಗಳಲ್ಲಿ ನೋಡ್ರಿ, ನಾವು ಏದಾಮ್ ತೋಟದ ವಿಷಯವಾಗಿ ನಾವು ನೋಡುವಾಗ ಇವತ್ತು ನಮ್ಮ ಮನೆಗಳಲ್ಲಿ, ನಾವು ಸುತ್ತಮುತ್ತಲಿನ ಮನೆಗಳು, ನಮ್ಮ ಪ್ರದೇಶಗಳಲ್ಲಿ ನೋಡುವಾಗ ಎಲ್ಲರ ಮನೆಯಲ್ಲೂ ಹೂ ತೋಟ ಮತ್ತು ಬಗೆಯ ಹೂಗಳನ್ನ, ಮರಗಳನ್ನ ಬೆಳೆಸಿರುವಂತದ್ದು, ಮನೆಯ ಮುಂದೆ ತೋಟವನ್ನ ಬೆಳೆಸಿರುವಂತದ್ದು ನೋಡುತ್ತೇವೆ. ಇದರೆಲ್ಲ ಸತ್ಯಾಂಶ ಏನು ಎಂಬುದಾಗಿ ನೋಡುವಾಗ ನಮ್ಮ ಪೂರ್ವಿಕರು ಆದಾಮ್ ಮತ್ತು ಹವಳು ಏದಾಮ್ ತೋಟದಲ್ಲಿತ್ತು ಪ್ರೇರೆ. ಇವತ್ತು ಆ ಪ್ರಕೃತಿ ಸೌಂದರ್ಯ ಅಂದ್ರೆ ಒಂದು ಕುಟುಂಬ ಈ ಸೃಷ್ಟಿಯಲ್ಲಿ ಆತನ ಇಟ್ಟಿದ್ದಾನೆ ಎಂಬುದನ್ನ ನಾವು ನೋಡುತ್ತೇವೆ ಪ್ರೇರೆ. ಆದ್ರೆ ನನ್ನ ವಿಷಯ ಅಲ್ಲ.
ನಾನು ಇಡೀ ಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತನಾದಂತ ದೇವರ ವಿಷಯವನ್ನೇ ಮಾತಾಡುವನಾಗಿದ್ದೇನೆ. ಯಾತಕ್ಕಾಗಿ ಎಂಬುದಾಗಿ ನೋಡುವಾಗ ಮುಂದೆ ನನ್ನ ಸಂದೇಶವಿದೆ ಪ್ರಿಯರೇ. ಆ ಮರದ ವಿಷಯವಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಮರದ ವಿಷಯವಾಗಿ ನಿಮ್ಮೊಟ್ಟಿಗೆ ನಾನು ಹಂಚಿಕೊಳ್ಳುವನಾಗಿದ್ದೇನೆ. ಪ್ರಿಯರೇ, ಆತನು ಮೊದಲು ಮನುಷ್ಯನಿಗೆ ನೀನು ಆಜ್ಞೆಯನ್ನ ಆತನು ಕೊಟ್ಟಿರುವಂತದ್ದು. ಆದ್ರೆ ಅದರ ಅರ್ಥ ಅದಾಗಿದೆ ಪ್ರಿಯರೇ. ನಾನು ದೇವರು, ನೀನು ಮನುಷ್ಯನು. ನನ್ನನ್ನು ಅತ್ಯಧಿಕವಾಗಿ ಪ್ರೀತಿಸುವುದು ಮತ್ತು ನನ್ನ ಸೇವೆಯನ್ನು ಮಾಡುವುದು ನಿನ್ನ ಕರ್ತವ್ಯವಾಗಿದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ನನ್ನ ದೇವರು ತಿಳಿಸುವಂತದ್ದು ಪ್ರಿಯರೇ. ಆದ್ದರಿಂದ ನನ್ನಲ್ಲಿ ಪೂರ ಭರವಸೆನ ಇಟ್ಟು ಸಂತೋಷದಿಂದ ನನಗೆ ವಿಧೇಯನಾಗಿ ಜೀವಿಸಬೇಕು. ಒಂದು ವೇಳೆ ನೀನು ಆ ಕಾರ್ಯವನ್ನು ಮಾಡಿಲ್ಲವೆಂದರೆ ನೀನು ಸತ್ತೇ ಹೋಗುವೆ ಎಂಬುದಾಗಿ ನಾವು 16ನೇ ವಚನದಲ್ಲಿ 16-17ನೇ ವಚನದಲ್ಲಿ ನೋಡಿದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ನಾವು 3:22ರಲ್ಲಿ ನಾವು ನೋಡುತ್ತೇವೆ. ಮತ್ತೆ ಯೆಹೋವ ದೇವರು ಈ ಮನುಷ್ಯನು ಒಳ್ಳೆಯದರ ಕೆಟ್ಟದರ ಭೇದವನ್ನು ಹುಟ್ಟಿಸುವ ನಮ್ಮಲ್ಲಿ ಒಬ್ಬನಾದನಂತನಲ್ಲ. ಇದರಿಂದ ಅವನು ಕೈಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವಂತನಾಗಬಾರದು ಅಂದುಕೊಂಡನು ಎಂಬುದಾಗಿ ಪ್ರಿಯರೇ. ಈ ಲೋಕದಲ್ಲಿ ತನ್ನ ಸೃಷ್ಟಿಯ ವಿಧ ಗಿಡ ಮರಗಳನ್ನ ಆತನು ಸೃಷ್ಟಿಸಿದ್ದಾನೆ. ಆದರೆ ಒಳ್ಳೆಯದರ ಮತ್ತು ಕೆಟ್ಟದರ ಬಗ್ಗೆ ಅದು ಬರೆಯಲ್ಪಟ್ಟಿದೆ ಪ್ರಿಯರೇ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ, ಸರ್ಪವು ಹೇಳಿದ ಮಾತು ತಕ್ಕ ಮಟ್ಟಿಗೆ ಸತ್ಯವಾದದ್ದು ಎಂಬುದಾಗಿ ನಾವು 3ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಅದನ್ನು ನೋಡ್ತೇವೆ. ಬೇರೆ ಸುಳ್ಳನ್ನ ಅದು ಸತ್ಯವಂತನ ಮುಂದೆ ಸತ್ಯವಾಗಿ ನಡೆಯುವುದಕ್ಕೆ ಸಾಧ್ಯವಿಲ್ಲ. ಆತನು ಸತ್ಯವಂತನು. ಸುಳ್ಳನ್ನ ಹೇಳಿ ನಾನು ಕರ್ತನಿಗೆ ಸರಿಸಮನಾಗಿ ನಿಲ್ಲುವುದಕ್ಕೆ ಸುಳ್ಳಿಂದ ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ಸರ್ಪವು ಸುಳ್ಳನ್ನ ಸತ್ಯದ ರೀತಿಯಲ್ಲಿ ತಿಳಿಸಿದನು. ಅದು ದೇವರ ಮುಂದೆ ನಿಂತುಕೊಳ್ಳುವುದಕ್ಕೆ ಅಸಾಧ್ಯವಾಗಿತ್ತು. ದೇವರಿಗೆ ಎಲ್ಲವೂ ತಿಳಿದಿದೆ ಪ್ರಿಯರೇ. ಈ ವಚನವನ್ನು ತೋರಿಸುತ್ತದೆ, ಇದು ಸೈತಾನನ ವಿಧವಾಗಿದೆ. ಸತ್ಯದೊಂದಿಗೆ ಸುಳ್ಳನ್ನು ಬೆರೆಸಿ ಅದು ಹೆಚ್ಚು ಆಕರ್ಷಿಸಿ ನಂಬಲು ಅರ್ಹತೆಯಾಗುವಂತೆ ಮಾಡುತ್ತದೆ ಎಂಬುದಾಗಿ. ಪ್ರಿಯರೇ, ಪಾಪ ಮಾಡುವುದರ ಮೂಲಕ ಮಾನವನು ದೇವರ ಪರಿಶುದ್ಧ ಸ್ವಭಾವದಲ್ಲಿ ದೇವರಂತೆ ಆಗಲಿಲ್ಲ ಪ್ರಿಯರೇ. ಪಾಪ ಮಾಡಿದವನು ದೇವರ ಮುಂದೆ ನಿಂತುಕೊಳ್ಳಕ್ಕೂ ಸಾಧ್ಯವಿಲ್ಲ. ಪ್ರಿಯರೇ, ನಾನು ಎಷ್ಟೋ ಸಂದೇಶಗಳಿದ್ದಾನೆ. ದೇವರು ಆತ್ಮಸ್ವರೂಪನು, ದೇವರು ವ್ಯಕ್ತಿಯಾಗಿದ್ದಾನೆ, ದೇವರು ಪರಿಶುದ್ಧನಾಗಿದ್ದಾನೆ, ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ನಾನು ಮೊಟ್ಟ ಮೊದಲ ಸಂದೇಶದಲ್ಲಿ ಸತ್ಯವೇದದ 4 ಈ ವಿಷಯಗಳು ಪರಿಪೂರ್ಣವಾಗಿ ಸತ್ಯವೇದದಲ್ಲಿ ತುಂಬಿದೆ. ದೇವರು ಆತ್ಮಸ್ವರೂಪನಾಗಿದ್ದಾನೆ. ನಾವು ಆತ್ಮಸ್ವರೂಪನಾದಂತ ದೇವರನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಇಬ್ರಿಯ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನದಲ್ಲಿ 3-4 ವಚನಗಳನ್ನ ನಿಮಗೆ ಹೇಳಿದ್ದೇನೆ ಪ್ರಿಯರೇ. ಅದರ ಸಂದೇಶವನ್ನು ಹೇಳಿದ್ದೇನೆ. ಆತ್ಮಸ್ವರೂಪನಾದಂತ ದೇವರನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆತ್ಮಸ್ವರೂಪನಾದಂತ ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಹಾಗಾದ್ರೆ ಆತ್ಮಸ್ವರೂಪನಾದಂತ ವ್ಯಕ್ತಿ, ಒಂದು ಆತ್ಮಸ್ವರೂಪನಾದಂತ ದೇವರು ಮನುಷ್ಯನಾದಂತ ವ್ಯಕ್ತಿ, ಆತನು ವ್ಯಕ್ತಿಯಾಗಿದ್ದಾನೆ, ಅಂದ್ರೆ ಆತನು ಮನುಷ್ಯನಾಗಿದ್ದಾನೆ ಎಂಬುದಾಗಿ. ಮತ್ತು ಆತನು ಪರಿಶುದ್ಧನಾಗಿದ್ದಾನೆ. ಆತನಲ್ಲಿ ಯಾವ ಕಲ್ಮಶ, ಮೋಸ, ಅನ್ಯಾಯ ಯಾವುದೂ ಆತನ ಮುಂದೆ ನಿಂತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗೆ ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ ಎಂಬುದಾಗಿ ನಾನು ಎಷ್ಟೋ ಸಂದೇಶಗಳಲ್ಲಿ ಹೇಳಿದ್ದೇನೆ. ನಾನು ಸಂದೇಶಗಾರನಲ್ಲ, ಆದರೂ ನಾನು ಕಲಿತು ನಿಮ್ಮೊಟ್ಟಿಗೆ ನನ್ನ ಸಭೆಯಲ್ಲಿ ಕಲಿತಂತ ವಿಷಯ, ದೇವದಾಸರು ಹೇಳಿದಂತ ವಿಷಯಗಳನ್ನ ಬರೆದು ಅಭ್ಯಾಸಿಸಿ ಆತನ ಪ್ರೀತಿಯನ್ನ ಪಡೆದಂತ ಸಂದೇಶಗಳೇ ನನಗೆ ಬಹಳ ಅಮೂಲ್ಯವಾಗಿದೆ. ಹಾಗಾಗಿ ಪಾಪದಿಂದ ದೇವರ ಸರಿಸಮನಾಗಿ ನಿಂತುಕೊಳ್ಳಲು ಸಾಧ್ಯವಿಲ್ಲ. ಸೈತಾನನು ಆ ಪ್ರಯೋಗ ಮಾಡಿದನು ಪ್ರಿಯರೇ. ಈ ಮನುಷ್ಯನನ್ನ, ಈ ಕುಟುಂಬವನ್ನ ಆತನು ಉಪಯೋಗಿಸಿಕೊಂಡನು ಎಂಬುದಾಗಿ ನಮಗೆ ತಿಳಿದಿರುವ ಸತ್ಯವಾಗಿದೆ. ಅಂದರೆ ಒಳ್ಳೆಯದನ್ನು ಕೆಟ್ಟದನ್ನು ತಿಳಿಸುವಂತಹ ವಿಷಯದ ಅರಿವನ್ನ ನಾವು 1ನೇ ಅಧ್ಯಾಯ 26ನೇ ವಚನ ಆದಿಕಾಂಡದಲ್ಲಿ ಹೇಳ್ತೇವೆ. ಆತನ ಸ್ವರೂಪದಲ್ಲಿ ನಾವು ಉಂಟಾಗಿದ್ದೇವೆ. ಅಂದ್ರೆ ನಮ್ಮ ವಿಷಯದಲ್ಲಿದ್ದಂಥದ್ದು ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಎಂಬುದಾಗಿ ದೇವರಿಗೆ ಗೊತ್ತಿದೆ. ಅದೇ ರೀತಿ ಈ ಆದಾಮ ಹವ್ವಳರು ಅವರು ಇವರಂತೆ ಆದರು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ ಪ್ರಿಯರೇ.
ಯಾಕೆ ಈ ವಿಷಯಗಳನ್ನ ನಾನು ತೆಗೆದುಕೊಂಡು ಬರ್ತಾ ಇದ್ದೇನೆ? ನನ್ನ ಸಂದೇಶದ ವಿಷಯ ಏನು? ನಿಮಗೆ ಸ್ವಲ್ಪ ನಿರಾಶೆ ಆಗ್ಬೋದು. ಇಲ್ಲ ಪ್ರಿಯರೇ, ಬಹಳ ಅಮೂಲ್ಯವಾದಂತ, ನಾವು ತಿಳಿದುಕೊಳ್ಳಬೇಕಾದಂತ ಸತ್ಯದ ಅಸ್ತಿವಾರದ ಮೇಲೆ ಇಟ್ಟುಕೊಳ್ಳುವಂತ ವಿಷಯವಾಗಿದೆ. ಎಷ್ಟೋ ಜನರಿಗೆ ಈ ಸಂದೇಶಗಳು ಬೇಡವಾಗಿದೆ. ಇತ್ರೋನನ ವಿಷಯ ಯಾರಿಗೂ ಬೇಡ ಆಗಿತ್ತು, ಈ ಮರದ ವಿಷಯ ಯಾರಿಗೂ ಬೇಡ ಆಗಿತ್ತು. ಈ ಸೋದರ ಏನು ಇಲ್ಲ ಪ್ರಿಯರೇ, ಬಹಳ ಅಮೂಲ್ಯವಾದಂತ ಸಂಗತಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, 3:22ರಲ್ಲಿ ಲೋಕದಲ್ಲಿ ತನ್ನ ಸೃಷ್ಟಿಯಲ್ಲಿ ವಿಧ ವಿಧ ಮರಗಳನ್ನು ಉಂಟು ಮಾಡಿದ್ದಾನೆ. ಅದು ಒಳ್ಳೆಯದರ ಮತ್ತು ಕೆಟ್ಟದರ ವಿಷಯದಲ್ಲಿ ಬಹಳ ವಿಷಯಗಳು ಇವೆ. ನಾವು ಜಕಾಯನ್ನು ನೋಡ್ತೇವೆ, ಆಲದ ಮರ. ಈ ದಿನಮಾನಗಳಲ್ಲಿ ಸಹಿತ ನಮ್ಮ ಊರಿನ ಸುತ್ತಮುತ್ತಲು ಆಲದ ಮರದಲ್ಲಿ ನಡೆಯುವಂತ ಕಾರ್ಯಗಳನ್ನು ನೋಡಿದ್ದೀರಿ. ಈಗಲೂ ಆಲದ ಮರ ಇದೆ. ಯಾರೋ ನನ್ನನ್ನು ಹೇಳಿದ್ರು, ಇಸ್ರಾಯೇಲ್ ದೇಶದಲ್ಲಿ ಜಕಾಯಿನ ಹತ್ತಿದ ಮರವನ್ನ ಅವರು ಸಂರಕ್ಷಣೆ ಮಾಡಿದ್ದಾರೆ, ಇನ್ನೂ ಇದೆ ಎಂಬುದಾಗಿ ನನಗೆ ಎಲ್ಲೋ ಮಾಹಿತಿ ತಿಳಿದಿದೆ. ಅದು ಎಷ್ಟು ಸತ್ಯವೋ ನನಗೆ ಗೊತ್ತಿಲ್ಲ. ತುಂಬಾ ವರ್ಷಗಳಾಯಿತು ನಾನು ಅದನ್ನು ಕೇಳಿ. ಪ್ರಿಯರೇ, ಎಷ್ಟೋ ಜನರು ಅದನ್ನು ಸಂರಕ್ಷಿಸುವಂತ ಕಾರ್ಯ ಆ ದೇಶದಲ್ಲಿ ನಡೆದಿದೆ ಎಂಬುದಾಗಿ ನಾನು ಕೇಳಿದ್ದೇನೆ ಪ್ರಿಯರೇ. ಹಾಗೆ ಇಲ್ಲಿ ತಿಳಿಸುವಂತ ವಿಷಯ ಏನಂದ್ರೆ, ನಾವು ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 22ನೇ ವಚನಕ್ಕೆ ನಾವು ಹೋಗೋಣ. 21ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನ ನಾವು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ, ಸಿಸ್ಟರ್ ಓದಿ. ನೀವು ಓದಿಲ್ಲ ಅಂದ್ರೆ ನಾನು ಓದ್ತೀನಿ. ಹೇಳಿ. 22 21ನೇ ಅಧ್ಯಾಯ 22, 23. ಅಪರಾಧ ಮಾಡಿದವನು ಮರಣ ಶಿಕ್ಷೆಯನ್ನು ಹೊಂದಿದ ಮೇಲೆ ನೀವು ಅವನ ಶವವನ್ನು ಮರಕ್ಕೆ ತೂಗು ಹಾಕಿದರೆ ಅದು ರಾತ್ರಿಯಲ್ಲಿಯೂ ಮರದ ಮೇಲೆ ಇರಬಾರದು, ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಉಣಬೇಕು. ಓದ್ಲ ಬ್ರದರ್? ಓದಿ. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು. ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿದವನಲ್ಲವೇ? ಬಹಳ ಸಂಗತಿಗಳು ಇದರಲ್ಲಿ ಇದೆ. ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 22, 23ನೇ ವಿಷಯದಲ್ಲಿ ಅಪರಾಧ ಮಾಡಿದವರು ಎಂಬುದಾಗಿ ಇದೆ. ಮರಣ ಶಿಕ್ಷೆಯನ್ನು ಹೊಂದಿದ ಮೇಲೆ ನೀವು ಅವನ ಶವವನ್ನು ಮರಕ್ಕೆ ತೂಗು ಹಾಕಿದರೆ, ಸ್ವಲ್ಪ ಮಟ್ಟಿಗೆ ನಿಮ್ಮ ಆಲೋಚನೆ ಇರ್ಬೋದು, ಯಾರನ್ನ ಮರಕ್ಕೆ ತೂಗ ಹಾಕಿದರು ಎಂಬುದಾಗಿ. ಪ್ರಿಯರೇ, ಈ ಬ್ರದರ್ ಇಂಥ ವಿಷಯಗಳನ್ನೇ ಮಾತಾಡುತ್ತೇನೆ ಎಂಬುದಾಗಿ ನಿಮ್ಮ ಹೃದಯದ ಆಲೋಚನೆ ನೀವು ತಿಳಿದಿದ್ದೀರಿ ಪ್ರಿಯರೇ. ಈ ಮರದ ವಿಷಯವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅದು ರಾತ್ರಿಯಲ್ಲೂ ಮರದ ಮೇಲೆ ಇರಬಾರದು, ಅದೇ ದಿನದಲ್ಲಿ ಅದನ್ನು ನೆಲದಲ್ಲಿ ಹೂಳಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಸ್ವದೇಶವಾಗುವುದಕ್ಕೆ ಕೊಡುವ ದೇಶವು ಅಪವಿತ್ರವಾಗಬಾರದು. ಮರಕ್ಕೆ ತೂಗು ಹಾಕಲ್ಪಟ್ಟವನು ದೇವರ ಶಾಪವನ್ನು ಹೊಂದಿರುತ್ತಾನೆ ಎಂಬುದಾಗಿ. ಇಲ್ಲಿಂದ ಆರಂಭವಾಗುವಂತಹ ಎಲ್ಲ ಸಂಗತಿಗಳು ನಾವು ಸತ್ಯವೇದದಲ್ಲಿ ಹುಡುಕುತ್ತಾ ಮಾತಾಡುತ್ತಾ ಹೋಗೋಣ ಪ್ರಿಯರೇ. ಇಲ್ಲಿ ಹೇಳುವಂಥದ್ದು ಧರ್ಮೋಪದೇಶ ಕಾಂಡ ಪ್ರಾಚೀನ ಸಮಯದಲ್ಲಿ ಅಧಿಕಾರಿಗಳು ಖಂಡನೆಗೆ ಒಳಗಾದಂತ ಮತ್ತು ಅಪರಾಧಗಳನ್ನ ಮಾಡಿದಂತವರಿಗೆ ಮರಕ್ಕೆ ತೂಗು ಹಾಕುತ್ತಿದ್ದರು. ಅಪರಾಧಿಗಳನ್ನ ಮರಕ್ಕೆ ವಿಧಿಸುತ್ತಿದ್ದರು. ಇದು ಅವರ ಖಂಡನೆ ಮತ್ತು ಅಪಮಾನದ ಬಹಿರಂಗ ಪ್ರದರ್ಶನವಾಗಿತ್ತು. ತಪ್ಪು ಮಾಡಿದವನಿಗೆ, ಕಳ್ಳತನ ಮಾಡಿದವನಿಗೆ, ಮರಣ ಶಿಕ್ಷೆ ಮಾಡಿದವನಿಗೆ, ಇನ್ನು ಅನೇಕ ಪಾಪ ಅಪರಾಧಗಳನ್ನ ಕೃತ್ಯವನ್ನ ಮಾಡಿದವರಿಗೆ ಮರಕ್ಕೆ ಅವರು ತೂಗು ಹಾಕುತ್ತಿದ್ದರು ಎಂಬುದಾಗಿ ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 22ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಅದು ಖಂಡನೆ ಮತ್ತು ಅಪಮಾನದ ಬಹಿರಂಗವಾದ ಪ್ರದರ್ಶನವಾಗಿತ್ತು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಯೆರೂಸಲೇಮ್ ಪಟ್ಟಣದ ಹೊರಭಾಗದಲ್ಲಿ ಆ ಕಲ್ವಾರಿ ಪರ್ವತದಲ್ಲಿ ಆ ತೂಗ ಹಾಕಲ್ಪಟ್ಟಂತಹ ವ್ಯಕ್ತಿ 3 ಶಿಲುಬೆಗಳ ವಿಷಯದಲ್ಲಿ ನಾವು ಕೇಳಲ್ಪಟ್ಟಿದ್ದೇವೆ ಅಲ್ವಾ? ನಮ್ಮ ಆಲೋಚನೆಗಳು ಸಂದೇಶದ ತುದಿಯನ್ನ ಮುಟ್ಟಿರಬಹುದು, ಆದ್ರೆ ಕೆಲವೊಂದು ವಿಷಯಗಳನ್ನ ನಿಮ್ಮೊಟ್ಟಿಗೆ ಹೇಳಿಕೊಳ್ಳಬೇಕು. ಯಾಕೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಹಾಗೆ ಯೇಸು ನಾವು ಮಾಡಿದ ಅಪರಾಧಗಳಿಗಾಗಿ ಸತ್ತನು ಮತ್ತು ನಮ್ಮ ಖಂಡನೆ ಮತ್ತು ಅಪಮಾನಗಳಿಗಾಗಿ ಶಿಲುಬೆಯ ಮೇಲೆ ತುಗಿದನು. ಪ್ರಿಯರೇ, ಆ ಕಾಲ ಎಷ್ಟೋ ವರ್ಷಗಳ ಹಿಂದಿನ ವಿಷಯವನ್ನ ಸತ್ಯವೇದದಲ್ಲಿ ದೇವರ ಆತ್ಮನು ನಿಜವಾದಂತ ಸಂಗತಿ ಬರೆಯಲ್ಪಟ್ಟಿತ್ತು.
ಪಾಪ ಅಪರಾಧಗಳನ್ನ ಮಾಡಿದವರಿಗೆ ಶಿಕ್ಷೆಯನ್ನ ರೋಮ್ ಸಾಮ್ರಾಜ್ಯದಲ್ಲಿ ಅದು ನಡೆಯುತ್ತಿತ್ತು ಪ್ರಿಯರೇ. ಆ ದಿನಮಾನಗಳಲ್ಲಿ ಅಪರಾಧ ಮಾಡಿದವರಿಗೆ ಖಂಡನೆ ಮತ್ತು ಅಪಮಾನ ಬಹಿರಂಗವಾಗಿ ಖಂಡಿಸುವುದಕ್ಕಾಗಿ ಅಧಿಕಾರಿಗಳು ಅವರಿಗೆ ಶಿಕ್ಷೆಗೆ ಒಳಪಡಿಸುತ್ತಿದ್ದರು. ಆದರೆ ಈ ದಿನಮಾನಗಳಲ್ಲಿ ಅಂತದ್ದು ಇಲ್ಲ ಪ್ರಿಯರೇ. ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪ ಅಪರಾಧಗಳ ಆ ಶಿಕ್ಷೆಯನ್ನ ಆತನು ಅನುಭವಿಸಿದನು ಪ್ರಿಯರೇ. ಪ್ರಿಯರೇ, ನಾವು ಇದನ್ನ ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 30ನೇ ವಚನದಲ್ಲಿ ಪೇತ್ರನು ಬಹಳ ಸ್ಪಷ್ಟವಾಗಿ ಆತನು ಆ ಮರದ ವಿಷಯವಾಗಿ ಆತನು ಬರೆಯಲ್ಪಟ್ಟಿರುವಂತದ್ದು ನಾವು ನೋಡ್ತೇವೆ. 5:30 ಅಪೊಸ್ತಲ ಕೃತ್ಯ. ನೀವು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ದೇವ್ರ ನಮ್ಮ ಸೂತ್ರವಾಗ್ಲಿ ಈ ವಾಕ್ಯ ಭಾಗಕ್ಕಾಗಿ ಪ್ರೇರೆ ಇನ್ನೊಂದ್ಸಲ ಓದಿ ಸಿಸ್ಟರ್. ಬಹಳ ನೀವು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ಥ್ಯಾಂಕ್ ಯು ಸಿಸ್ಟರ್. ಅದೇ ರೀತಿಯಾಗಿ ನಾವು 1 ಪೇತ್ರ 2:24 ನಾವು ನೋಡ್ತೇವೆ. 1 ಪೇತ್ರ 2:24. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಹೇರಿದನು. ಆತನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ಆತನು ಮರಣದ ಕಂಬವನ್ನ ಆತನು ನಮ್ಮೆಲ್ಲರಿಗೋಸ್ಕರ, ನಮ್ಮ ಅಪರಾಧಗಳಿಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ, ನಮ್ಮ ಸುಕ್ಷೇಮಗಳಿಗೋಸ್ಕರ ಆತನು ಆ ಮರಣದ ಕಂಬವನ್ನ ಏರಿದನು. ಬೇರೆ 1 ಪೇತ್ರ 3:18ನೇ ವಚನದಲ್ಲೂ ಅದೇ ರೀತಿ ಬರೆಯಲ್ಪಟ್ಟಿದೆ. 3:18 1 ಪೇತ್ರ 3:18 ಅಂತ ಕಾಣುತ್ತೆ. ಓದಿ ನೋಡೋಣ. 3:18 1 ಪೇತ್ರ 3:18. ಉಳ್ಳವರಾಗಿರ್ರಿ, ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆಯ ನಡವಳಿಕೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು. 1 ಪೇತ್ರ 3:18 ಸಿಸ್ಟರ್. ಕ್ರಿಸ್ತನು ಸಹ ಓದಿ ಸಿಸ್ಟರ್. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆ ಪಟ್ಟು ಸತ್ತನು. ದೇವರ ನಾಮ ಸ್ತೋತ್ರವಾಗ್ಲಿ ಪ್ರೇರೆ. ಯಾಕೆ ಈ ವಿಷಯಗಳನ್ನ ಹೇಳ್ತೀನಿ ಅಂದ್ರೆ, ಅಪೊಸ್ತಲನಾದ ಪೇತ್ರನು ಸಹಿತ ಆತನು ಹೇಳ್ತಾನೆ, ಆ ಮರ ಎಂದು ಕರೆಯಲ್ಪಟ್ಟಿದೆ, ಅಲ್ಲಿ ನಾವು ಇರಲು ಅರ್ಹತೆ ಉಳ್ಳವರು ಪ್ರಿಯರೇ. ಆದರೆ ನಮ್ಮೆಲ್ಲರ ಪಾಪದ ಫಲವನ್ನ ಆತನು ತನ್ನ ದೇಹದಲ್ಲಿ ಹೊತ್ತುಕೊಂಡನು ಎಂಬುದಾಗಿ ನೋಡ್ತೇವೆ. ನಾವು ಅಪೊಸ್ತಲ ಕೃತ್ಯ 10:39 ಓದಿಕೊಳ್ಳೋಣ. 10:39 ಸಿಸ್ಟರ್. 10:39 ಅಪೊಸ್ತಲ ಕೃತ್ಯ. ಆತನು ಯೆಹೂದ್ಯರ ಸೀಮೆಯಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಮಾಡಿದ ಎಲ್ಲಾ ಕಾರ್ಯಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ಆತನನ್ನು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದರು. ಸಾಕು. ದೇವರ ಸ್ತೋತ್ರವಾಗ್ಲಿ. ಇವೆಲ್ಲವನ್ನ ನಾವು ತಿಳಿದಿರುವಾಗ ಇನ್ನೊಂದು ವಚನ ಇದೆ. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 39 ಮತ್ತು 40ನೇ ವಚನವನ್ನ ಓದಿಕೊಳ್ಳೋಣ. 13:29 13:29 ಓದಿ ಸಿಸ್ಟರ್. ಆತನ ವಿಷಯವಾಗಿ ಶಾಸ್ತ್ರದಲ್ಲಿ ಬರೆದಿರುವುದನ್ನೆಲ್ಲ ನೆರವೇರಿಸಿದ ಮೇಲೆ ಆತನನ್ನು ಮರಣದ ಕಂಬದಿಂದ ಇಳಿಸಿ ಸಮಾಧಿಯಲ್ಲಿಟ್ಟರು. ಪ್ರಿಯರೇ, ಇವೆಲ್ಲ ಆತನ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ನಾನು ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನದಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನ ಆಗಿ ಈ ಲೋಕಕ್ಕೆ ಬಂದಾಗ ತನ್ನ ಪ್ರಿಯ ಶಿಷ್ಯರಿಗೆ ಆತನು ಹೇಳಿದನು, ಮೋಶೆ ಧರ್ಮಶಾಸ್ತ್ರದಲ್ಲಿ, ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿ ವಿಷಯ ಬರೆಯಲ್ಪಟ್ಟಿದೆ. ಬೇರೆ 24ನೇ ಅಧ್ಯಾಯ ಅದೇ 25 ಮತ್ತು 27ನೇ ವಚನದಲ್ಲೂ ಆತನು ಪುನಃವಾರ್ತಿ ಮಾತಾಡಿ ಮತ್ತೆ 44ನೇ ವಚನದಲ್ಲಿ ಆತನ ನೆನಪು ಮಾಡಿಸುತ್ತಾನೆ. ಈ ಸಂಗತಿಗಳೆಲ್ಲ ಅವರಿಗೆ ಮೊದಲೇ ಆತನು ತಿಳಿಸಿದ್ದನು ಪ್ರಿಯರೇ. ಹಾಗೆ ಅವರನ್ನ ನೆನಪು ಮಾಡಿಕೊಳ್ಳುವುದಕ್ಕಾಗಿ ಮರ ಎಂದು ಕರೆಯಲ್ಪಟ್ಟಿದೆ, ಅಲ್ಲಿರಲು ನಾವು ಅರ್ಹರಾಗಿದ್ದೇವೆ. ಪೇತ್ರನು ಆ ಮರದ ಕಂಬ ಎಂಬುದಾಗಿ. ಪ್ರಿಯರೇ, ಯಾಕೆ ಇವೆಲ್ಲವನ್ನ ಮಾತಾಡುತ್ತಾನೆ ಮಟ್ಟಿಗೆ ನಾನು ಹಂಚಿಕೊಳ್ಳುತ್ತಾ ಇದ್ದೇನೆ ಎಂಬುದಾಗಿ ನೋಡ್ರಿ. ಪೇತ್ರನು ಶಿಲುಬೆಯನ್ನು ಮರ ಎಂದು ಕರೆದಿದ್ದಾನೆ. ಹಾಗೆ ಎಲ್ಲಾ ವಿಷಯಗಳನ್ನ 10:29, 39 ಮತ್ತು ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನದಲ್ಲೂ ಅಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಗಲಾತ್ಯ ಪತ್ರಿಕೆ 3:13 ಸಹ ಬರೆಯಲ್ಪಟ್ಟಿದೆ.
ಗಲಾತ್ಯ 3:13 ಮತ್ತು 3:29 ಬರೆಯಲ್ಪಟ್ಟಿದೆ. 3:13 ಈ ರೀತಿಯಾಗಿದೆ. ಇದಲ್ಲದೆ ಓದಿ. ಮಿಕ್ಕಾದ ಯೆಹೂದ್ಯರು ಅವನೊಂದಿಗೆ ಸೇರಿ ಹಾಗೆಯೇ ಕಪಟ ಅಲ್ಲ, ಮಾಡಿದರು. ಗಲಾತ್ಯದವರಿಗೆ 3:13 ಓದಿ. 3:13 ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅಬ್ರಾಹಮನಿಂದ ಉಂಟಾದ ಆಶೀರ್ವಾದವು ಓದಿ. ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. 29 ಗಲಾತ್ಯನ ಬ್ರದರ್. ಹೌದು, ಗಲಾತ್ಯ. ನೀವು ಕ್ರಿಸ್ತರವರಾಗಿದ್ದರೆ ಶಾಪಗ್ರಸ್ತ. ಓದಿ. 3:9 ಅಬ್ರಾಮ 3:29 ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಇವೆಲ್ಲ ವಿಷಯಗಳನ್ನ ಕರ್ತನಾದ ಯೇಸು ಕ್ರಿಸ್ತನು ದೇವರ ಆತ್ಮನು ನಮಗೆ ತಿಳಿಸಿಪಡಿಸಿದ್ದಾನೆ. ಇದು ದೇವರ ಸಂಕಲ್ಪವಾಗಿತ್ತು, ದೇವರ ಆಲೋಚನೆವಾಗಿತ್ತು. ಪರಿಶುದ್ಧ ಗ್ರಂಥದಲ್ಲಿ ಇವೆಲ್ಲ ವಿಷಯವನ್ನ ದೋಷವಿಲ್ಲದೆ ಬರೆಯಲ್ಪಟ್ಟಂತ ಧರ್ಮಶಾಸ್ತ್ರ. ಇಂತಹ ದೋಷವಿಲ್ಲದಂತಹ ವಾಕ್ಯವನ್ನು ಓದುವಂತ ನಾವು ಪಾಪವಿಲ್ಲದವರಾಗಿ ಪರಿಶುದ್ಧರಾಗಿ ಅದನ್ನ ನಮ್ಮ ಹೃದಯದ ಹಲಿಗೆಗಳ ಮೇಲೆ ಬರೆಯುವಂತೆ ನಾವು ಪರಿಶುದ್ಧವಾಗಿ ಓದಬೇಕು ಪ್ರಿಯರೇ. ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮರಣ ಕಂಬಕ್ಕೆ ತೂಗ ಹಾಕಲ್ಪಟ್ಟನು ಎಂಬುದಾಗಿ ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ್ರೆ ಗಮನಿಸಿ ಪ್ರಿಯರೇ. ಬಹಳ ಶ್ರೇಷ್ಠವಾದಂತ ವಚನ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಕ್ರಿಸ್ತಪೂರ್ವ 700 ವರ್ಷಗಳ ಹಿಂದೆ ಪ್ರವಾದಿಸಲ್ಪಟ್ಟಂತ ಆ ವಾಕ್ಯ ಹಳೆ ಒಡಂಬಡಿಕೆ ಜನರಿಗೆ ತಿಳಿಯದೆ ಹೋಗಿತ್ತು. ಕರ್ತನಾದ ಯೇಸು ಕ್ರಿಸ್ತನು ಅವರ ಕಣ್ಣುಗಳನ್ನ ಅವರು ಕುರುಡರಾಗಿಸುವಂತೆ ಆತನು ಮಾಡಿದ್ದಾನೆ ಪ್ರಿಯರೇ. ಅವರ ಕಿವಿಗಳು ಕೇಳದೆ ಹೋದವು, ಅವರ ಕಣ್ಣುಗಳು ಕುರುಡಾದವು ಎಂಬುದಾಗಿ ನಾವು ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಕರ್ತನಾದ ಯೇಸು ಕ್ರಿಸ್ತನು ಈ ವಿಷಯ ಅವರಿಗೆ ಮರೆಯಾಗಿತ್ತು. ನಾವು ನೋಡುತ್ತೇವೆ ಆತನು ವಿಕಾರಕ್ಕೆ ಒಳಗಾದಂತವನು ಎಂಬುದಾಗಿ ಇದ್ದೇವೆ. ಯಾಕೆ ಒಳಗಾದಂತ ಸ್ವಂತ ಜನರೇ ಅವರ ಸ್ವಂತ ಜನಕ್ಕಿಂತಲೂ ಪಟ್ಟವರನ್ನು ಸ್ವಲ್ಪ ಜನ ನಾವು ಆರಿಸಿಕೊಂಡ ನಾವು ಆತನ ಸುವಾರ್ತೆಯನ್ನ ಲೋಕಕ್ಕೆ ಸಾರಬೇಕು. ನಾವು ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನಕ್ಕೆ ಹೋಗೋಣ ಪ್ರಿಯರೇ. ಯೆಶಾಯನ ಗ್ರಂಥ 53. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದ್ದನು, ಅವನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ದೇವ್ ನಾಮ ಸ್ತೋತ್ರವಾಗ್ಲಿ ವಾಕ್ಯಕ್ಕಾಗಿ ಪ್ರಿಯರೇ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ಬರೆಯಲ್ಪಟ್ಟಂತ ಮಾತು ಅದು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿತು ಪ್ರಿಯರೇ. 53ನೇ ಅಧ್ಯಾಯದಲ್ಲಿ ನಮ್ಮ 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 ಅಂತೇಳಿ ಸುಮಾರು 8 ಬಾರಿಗಿಂತಲೂ ಹೆಚ್ಚು ಹೇಳಲ್ಪಟ್ಟಿದೆ ಪ್ರಿಯರೇ. ಆತನು ಹೇಳುವಂತ ಮಾತು ಏನೆಂದರೆ ಇಲ್ಲಿ ಬರೆಯಲ್ಪಟ್ಟದು, ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಅವನು ಎಂಬುದಾಗಿ ನೋಡುವಾಗ ನನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರಿಯರೇ, ಆತನ ಬಾಸುಂಡೆ ಆ 39 ಚಡಿಯೇಟುಗಳು ಅದು ನನ್ನ ಪಾಪಗಳಿಗಾಗಿ, ನನ್ನ ಅಪರಾಧಗಳಿಗಾಗಿ ನಾನು ಅನುಭವಿಸಬೇಕಾಗಿತ್ತು ಪ್ರಿಯರೇ. ನಿಜವಾಗ್ಲೂ ನನ್ನ ಪಾಪ ಅಪರಾಧಗಳು ಏನಾದ್ರೂ ಈ ದಿನಮಾನಗಳಲ್ಲಿ ತಂತ್ರಜ್ಞಾನ ಬೆಳೆದಿದೆ, ಆ ಪಾಪದ ಚಿತ್ರಣ ಗೋಡೆಯ ಮೇಲೆ ಏನಾದ್ರೂ ಆಲೋಚನೆ ಬರುವುದಿದ್ದರೆ ಟಿವಿ ಮುಖಾಂತರ ನಮ್ಮ ಆಲೋಚನೆಯನ್ನ ನೋಡುವುದಾದರೆ ನನ್ನ ಕುಟುಂಬ ನೋಡುವುದಕ್ಕೆ ಸಾಧ್ಯವು, ನನ್ನ ಮಕ್ಕಳು, ನನ್ನ ಪತ್ನಿ, ನನ್ನ ರಕ್ತ ಸಂಬಂಧಿಗಳು, ನನ್ನ ಆಲೋಚನೆ, ನನ್ನ ಪಾಪದ ಕೃತ್ಯಗಳನ್ನು ನೋಡುವುದಕ್ಕೆ ಸಾಧ್ಯವು.
ಆ ಪಾಪ ಕೃತ್ಯ ಮಾಡದಂತ ನಮ್ಮನ್ನ ನನ್ನ ಕುಟುಂಬದ ಒಳಗೆ ಸೇರಿಸುವುದಕ್ಕೆ ಅವರು ಬಯಸುವರು. ಬೇರೆ ಯಾರಾದರೂ ಪಾಪಿಷ್ಟನು, ಕಳ್ಳನು, ಅಯೋಗ್ಯನು ಅಥವಾ ವ್ಯಭಿಚಾರಿ ಎಂಬುದಾಗಿ ಹೇಳುವಾಗ ನಾವು ಯಾರು ಸೇರಿಸಿಕೊಳ್ಳದೆ ಇರುವಂತವ್ರು, ಅಂತವ್ರು ನಾವು ಸಹಿತ ಇದ್ದು ಮನೆಯಲ್ಲಿ ವಾಸ ಮಾಡುತ್ತಿದ್ದೇವೆ. ನಾವು ಯಾರಿಗೂ ಗೋಚರಿಸದೆ ಮರೆಯಾಗಿ ನಮ್ಮ ಕೃತ್ಯಗಳನ್ನ ಮಾಡಿ ಬೇರೆ ಯಾರಿಗೂ ನೋಡೋದಿದ್ದರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನ ದೃಷ್ಟಿಸಿ ನೋಡುತ್ತಾನೆ. ಪ್ರೇರೆ ನಾವು ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 24ನೇ 25ನೇ ವಚನದಲ್ಲಿ ನಿಕೋದೇಮನನು ಬರುವ ಮುಂಚೆನೆ ಆ ಆಲೋಚನೆಯಲ್ಲಿ ಬರೆಯಲ್ಪಟ್ಟಿದೆ. ಆತನ ಅಂತರ್ಯಗಳನ್ನ ನೋಡುವಂತ ದೇವರು 26ನೇ ಜಾನುಕ್ತಿಯಲ್ಲಿ ಬರೆಯಲ್ಪಟ್ಟಿದೆ. ಮನುಷ್ಯನ ಹೃದಯ ಯೆಹೋವನಿಗೆ ದೀಪವಾಗಿದೆ ಎಂಬುದಾಗಿ. ಆತನು ದೃಷ್ಟಿಸಿ ನೋಡುವಂತವನು, ಈತನು ಹೇಗೆ ಎಂಬುದಾಗಿ ಪರೀಕ್ಷಿಸುವಂತವನು ಪ್ರಿಯರೇ. ಆದ್ರ ಹೃದಯದಲ್ಲಿ ಆತನ ಏನು ಕಲ್ಮಶಗಳಿವೆ ಎಂಬುದಾಗಿ ತಿಳುಕೊಳ್ಳುವಂತ ಆಲೋಚನೆ ನನ್ನ ಸರ್ವಶಕ್ತನಾದ ದೇವರಿಗೆ. ಯಾಕಂದ್ರೆ ಆತನು ಆತ್ಮಸ್ವರೂಪನಾದಂತ ದೇವರು. ನಮಗೂ ಸಹಿತ ಆತ್ಮವನ್ನ ಕೊಟ್ಟು ಈ ಲೋಕದಲ್ಲಿ ಯಾತ್ರೆಯಲ್ಲಿ ನಾವು ನಮ್ಮನ್ನ ಆತನು ಆತ್ಮಜೀವಿಗಳಾಗಿ ನಮ್ಮನ್ನು ಸಹಿತ ಆತನು ನೋಡುವನಾಗಿದ್ದಾನೆ ಪ್ರಿಯರೇ. ಪ್ರಿಯರೇ, ಈ ಮಾಂಸ, ಈ ಶರೀರದಲ್ಲಿರುವಂತ ಕೊಬ್ಬು ಎಲ್ಲವನ್ನ ತಿನ್ನುವುದಕ್ಕೆ ಈ ಭೂಮಿಯಲ್ಲಿ ಹುಳ ಇಡಲ್ಪಟ್ಟಿದೆ. ನಮ್ಮ ಪಾಪ ಅಪರಾಧಗಳನ್ನ ಆತನು ಕ್ಷಮಿಸಿದ್ದಾನೆ ಎಂಬುದಾಗಿ ಯೆಶಾಯನ ಗ್ರಂಥದಲ್ಲಿ, ನಮಗೆ ಬದಲಾಗಿ ನಮ್ಮ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಶ್ರಮೆಗಳನ್ನು ಅನುಭವಿಸಿದನು ಎಂಬ ಸ್ಪಷ್ಟವಾದ ಹೇಳಿಕೆಯನ್ನು ಸತ್ಯವೇದದಲ್ಲಿ ಈ ವಚನದಲ್ಲಿ ನಾವು ನೋಡಬಹುದು ಪ್ರಿಯರೇ. ಇನ್ನೊಮ್ಮೆ ಓದ್ತಾ ಇದ್ದೀನಿ ಕೇಳಿ ಪ್ರಿಯರೇ. ನಾನು ಬರೆದಿಟ್ಟುಕೊಂಡಂತ ಶ್ರೇಷ್ಠವಾದಂತ ವಚನ, ನನ್ನ ದೇವದಾಸರು ಹೇಳಿದಂತ ಮಾತುಗಳು. ನಮಗೆ ಬದಲಾಗಿ ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಶ್ರಮೆಯನ್ನ ಅನುಭವಿಸಿದನು ಎಂಬ ಸ್ಪಷ್ಟವಾದ ಹೇಳಿಕೆಯನ್ನು ಸತ್ಯವೇದದಲ್ಲಿ ಈ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಆತನು ಧಿಕ್ಕಾರಕ್ಕೆ ಒಳಗಾದನು ಎಂಬುದಾಗಿ ನೋಡುವಾಗ ಯೆಶಾಯನ ಗ್ರಂಥದಲ್ಲಿ ನಾವು ನೋಡುತ್ತೇವೆ 53ನೇ ಅಧ್ಯಾಯ 3ನೇ ವಚನದಲ್ಲಿ ಆತನು ಧಿಕ್ಕಾರಕ್ಕೆ ಒಳಗಾದನು ಎಂಬುದಾಗಿ. 3ನೇ ವಚನ ಓದಿ ಸಿಸ್ಟರ್. 53:3. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೊಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ಸಾಕು ಸಿಸ್ಟರ್, ದೇವನಾಮ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇದ್ದಂತ ಸಮಯದಲ್ಲಿ ಆತನು ಧಿಕ್ಕಾರಕ್ಕೆ ಒಳಗಾದನು ಎಂಬುದಾಗಿ ಪ್ರವಾದಿಯಾದ ಯೆಶಾಯನು ಹೇಳುತ್ತಿದ್ದಾನೆ. ಆತನು ಸ್ವಂತ ಮನೆಯವರಿಂದ ಧಿಕ್ಕಾರಕ್ಕೆ ಒಳಗಾದನು ಪ್ರಿಯರೇ. ಆತನ ತಾಯಿ, ಸೋದರ ಸೋದರಿಯರು ಈತನ ಹುಚ್ಚನು ಎಂಬುದಾಗಿ ಯೇಸು ಕ್ರಿಸ್ತನ ಪ್ರಸಂಗವನ್ನ ಮಾಡುತ್ತಿರುವಾಗ ಬಂದಾಗ ಯಾರೋ ಒಬ್ಬ ವಿಶ್ವಾಸಿ ಬಂದು, ಪೂಜ್ಯರೇ, ದೇವಾ ಎಂಬುದಾಗಿ ಕರೆದು ನಿನ್ನ ತಂದೆ ತಾಯಿಗಳು, ನಿನ್ನ ಸೋದರ ಸೋದರಿಯರು ಬಂದಿದ್ದಾರೆ. ಯಾರು ನನ್ನ ವಾಕ್ಯವನ್ನು ಅನುಸರಿಸಿ, ಯಾರು ನಾನು ಮಾತುಗಳನ್ನ ಆಜ್ಞೆಗಳನ್ನ ಪರಿಪಾಲಿಸ್ತಾರೋ ಅವರು ನನಗೆ ತಂದೆ ತಾಯಿಗಳು ಎಂಬುದಾಗಿ ಲೂಕನ ಸುವಾರ್ತೆಯಲ್ಲಿ ನಾನು ಓದಿದ್ದೇನೆ ಪ್ರಿಯರೇ. ನೀವು ಓದಿದ್ದೀರಿ ಪ್ರಿಯರೇ. ದೇವರ ಮಾತುಗಳನ್ನ, ದೇವರ ಆಜ್ಞೆಗಳನ್ನ ಪಾಲಿಸಿ ನಡೆಯುವವನಿಗೆ ಆತನು ಗೌರವಿಸುವಂತವನು ಆಗಿದ್ದಾನೆ, ಆತನು ಪ್ರೀತಿಸುವಂತವನಾಗಿದ್ದಾನೆ, ಆತನು ಕನಿಕರಿಸುವಂತವನು. ಆತನ ಕುಟುಂಬ ಇವತ್ತು ಸಹಿತ ನನ್ನ ಕುಟುಂಬದಲ್ಲಿ, ನಾನು ರೋಮನ್ ಕಥೋಲಿಕ್, ನಾನು ರಕ್ಷಣೆ ಹೊಂದುವ ಸಮಯದಲ್ಲಿ ನನ್ನ ಮನೆಯಲ್ಲಿ ಹೇಳಿದೆ, ನನಗೆ ದೀಕ್ಷಾ ಸ್ನಾನ ಇದೆ, ನೀವು ಬನ್ನಿ. ನೀವು ಯಾರೋ ನಾವ್ಯಾರೋ ಎಂಬುದಾಗಿ ಆ ಕಡೆಯಿಂದ ಒಂದು ಧ್ವನಿ ಬಂತು. ನಮಗೂ ನಿಮ್ಗೂ ಸಂಬಂಧವಿಲ್ಲ ಈ ರೀತಿ ನೀವು ಹೋದ್ರೆ ಎಂಬುದಾಗಿ. ಬೇರೆ ಈ ದಿನಮಾನಗಳಲ್ಲಿ ಅದು ಬದಲಾಗಿದೆ. ಅವರು ನಮ್ಮನ್ನ ದೃಷ್ಟಿಸಿ ನೋಡುವಂತವರು, ದೇವರ ವಾಕ್ಯಗಳನ್ನ ಆಲಿಸುವಂತವರು ಆಗಿದ್ದಾರೆ. ಹಾಗಾಗಿ ಆತನು ತನ್ನ ಕುಟುಂಬದಲ್ಲಿ ಆತನು ಧಿಕ್ಕಾರಕ್ಕೆ ಒಳಗಾದನು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆ ಧಿಕ್ಕಾರಕ್ಕೆ? ಆತನ ಸ್ವಂತ ಜನರು, ಆತನು ಪರಲೋಕ ದೇವರಾದಂತ ತಂದೆಯಾದಂತ ಆ ಯೆಹೋವ ದೇವರನ್ನ ಪ್ರಕಟಿಸುವುದಕ್ಕಾಗಿ ಬಂದನು ಪ್ರಿಯರೇ. ನಾನು ಕ್ರಿಸ್ತನ ಶಾಸ್ತ್ರದಲ್ಲಿ ಮಾತಾಡುತ್ತಾ ಬಂದೇನೆ. ನನ್ನ ಕೇಂದ್ರ ಬಿಂದು, ನನ್ನ ಜೀವಿತದ ಕೇಂದ್ರ ಬಿಂದು ಆತನೇ ನನಗೆ ಹೀರೋ, ಆತನೇ ನನಗೆ ಮಾರ್ಗದರ್ಶನ, ಆತನೇ ನನಗೆ ಜೀವ, ಆತನೇ ನನಗೆ ಶ್ರೇಷ್ಠ.
ಆತನೇ ನನಗೆ ಅತ್ಯುತ್ತಮ ಉತ್ತಮ. ಪ್ರೇರೆ, ಆ ವಾಕ್ಯ ಎಂಬುವನು ನನ್ನ ಒಡೆಯನು, ನನ್ನ ರಕ್ಷಕನು, ನನ್ನ ಜೀವ ಆತನಾಗಿದ್ದಾನೆ. ಪ್ರೇರೆ, ನಮ್ಮ ಜೀವಿತದಲ್ಲಿ ಆತನನ್ನ ರಕ್ಷಕನಾಗಿ, ಒಡೆಯನಾಗಿ, ನನ್ನ ಮನೆಯ ಒಡೆಯನಾಗಿ ಆತನನ್ನ ಪ್ರಕಟಿಸುವುದಾದರೆ ಆತನು ಸದಾ ಕಾಲ ಆತನೊಟ್ಟಿಗೆ ನಾವು ಜೀವಿಸುವವರಾಗಿದ್ದೇವೆ. ಪ್ರೇರೆ, ನಮ್ಮ ದೃಷ್ಟಿ ಆತನ ಮೇಲೆ ಇರಬೇಕು. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಲ್ಲಿ ಆತನನ್ನು ಲಕ್ಷ್ಯವಿಟ್ಟು ನೋಡಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇನ್ನು ಬಹಳಷ್ಟು ವಿಷಯಗಳು ಇದರಲ್ಲಿದೆ. ಯೋಹಾನ ಸುವಾರ್ತೆ 1:29, 10, 11, 14ರಲ್ಲಿ ಆತನು ಯಾರಾಗಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಆತನು ಯಜ್ಞದ ಕುರಿ, ಆತನ ಕುರಿ ಮರಿ ಎಂಬುದಾಗಿ ಸ್ನಾನಿಕನವನು, ಮುಂದೂತನಾಗಿ ಬಂದಂತ ದೂತನು ಸಹಿತ ಆತನ ವಿಷಯವಾಗಿ ಬರೆಯಲ್ಪಟ್ಟಿದೆ. ಅದೇ ರೀತಿ ರೋಮ ಪತ್ರಿಕೆ 3:25ರಲ್ಲಿ, 2 ಕೊರಿಂಥಿ 5ನೇ ಅಧ್ಯಾಯ 14 ಮತ್ತೆ ವಚನದಿಂದ 21ನೇ ವಚನದವರೆಗೂ, ಮತ್ತು ಇಬ್ರಿಯ 9:28ರಲ್ಲಿ ನಾವು ನೋಡುತ್ತೇವೆ. ಬೇರೆ, ಆ ಮರಕ್ಕೆ ತೂಗಲು ಹಾಕಲ್ಪಟ್ಟಂತ ನನ್ನ ದೇವರು, ನನ್ನ ರಕ್ಷಕನು, ನನ್ನ ಒಡೆಯನು, ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮೆಲ್ಲರ ಲೋಕದ ಪಾಪಗಳನ್ನ ಆತನು ಪರಿಸು. ಸೊ 52ನೇ ಯೆಶಾಯನ ಗ್ರಂಥ 52:14ರಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಬಹಳ ಸ್ಪಷ್ಟವಾದಂತ ಮಾತು ನೋಡ್ರಿ, ಅಲ್ಲಿ 52:14. ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ ಅವನ ರೂಪವು ಎಲ್ಲಾ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹೇಗೆ ಅವನಿಂದ ಬೆದರಿ ಬಿದ್ದರೋ. ಬೇರೆ ಬಡ್ಸಾಕು. ಬೇರೆ, ಆ ಇಡೀ ಲೋಕದ ಪಾಪ ಆತನು ಹೊತ್ತುಕೊಂಡ ನನ್ನ ದೇವರು ವಿಕಾರವಾಯಿತು ಎಂಬುದಾಗಿ. ಯಾಕೆ? ನಾವು ನೀವು ಚಂದವಾಗಿ ಸುಂದರವಾಗಿ ಕಾಣಬೇಕೆಂಬುದಾಗಿ, ಆತನ ಸಾನ್ನಿಧ್ಯಕ್ಕೆ ಬರಬೇಕು. ನನ್ನ ಪರಿಚಯ ಆತನ ಸಮ್ಮುಖವೇ, ಆತನ ರೂಪವೇ, ಆತನ ಗುರುತೇ ಆಗಿದೆ. ಬೇರೆ, ನನ್ನ ಪರಿಚಯ ಆತನ ಗುರುತು. ನಮ್ಮೆಲ್ಲರನ್ನ ಚಂದ ಕಾಣಿಸುವುದಕ್ಕಾಗಿ ಎಲ್ಲ ಪಾಪದ ಭಾರ ಆತನು ಹೊತ್ತುಕೊಂಡಾಗ ಅದು ವಿಕಾರವಾಗಿ ಕಂಡಿತ್ತು ಮನುಷ್ಯ ಎಂಬುದಾಗಿ ಯೆಶಾಯನು ಬರ್ತಾನೆ. ಹೌದು ಪ್ರಿಯರೇ, ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 51ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆ ದೇವರ ಸಮಕ್ಷೇಮಕ್ಕೆ ನಾವೆಲ್ಲರೂ ಪ್ರವೇಶ ಮಾಡುವಂತೆ ಆತನು ಗಟ್ಟಿಯಾದ ಧ್ವನಿಯಲ್ಲಿ ತನ್ನ ಪ್ರಾಣವನ್ನ, ತನ್ನ ಆತ್ಮವನ್ನ ಆತನು ಕೊಟ್ಟನು ಎಂಬುದಾಗಿ. ಬೇರೆ, ನಾವು ಈ ಸಂದೇಶದಲ್ಲಿ ಹೇಳುವಂತ ಬಹಳ ವಿಷಯಗಳು ಇನ್ನಿದೆ. ಆತನನ್ನು ನಾವು ನೋಡ್ತೇವೆ, ಆತನನ್ನು ಮರದ ಕಂಬಕ್ಕೆ ತೂಗಿ ಹಾಕಿ ಕೊಂದೆವು ಎಂಬುದಾಗಿ. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 31ನೇ ವಚನದಲ್ಲಿ ಅಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ಸಿಸ್ಟರ್ ಓದಿ. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 31ನೇ ವಚನ ಮತ್ತು 24ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆ 24 42 43. ಫಸ್ಟ್ 19 31 ಓದಿ. ಆವತ್ತು ಸೌರಣೆಯ ದಿನವಾಗಿದ್ದರಿಂದ ಯಹೂದ್ಯರು ಸಬ್ಬತ್ ದಿನದಲ್ಲಿ ಶವಗಳು ಶಿಲುಬೆಯ ಮೇಲೆ ಇರಬಾರದೆಂದು ಪಿಲಾತನನ್ನು ಅವನ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಕೇಳಿಕೊಂಡರು. ಯಾಕೆಂದರೆ ಆ ಸಬ್ಬತ್ ದಿನವು ಬಹು ವಿಶೇಷವಾದದ್ದು. ಥ್ಯಾಂಕ್ ಯು ಸಿಸ್ಟರ್. ನಾವು ಧರ್ಮೋಪದೇಶ ಕಾಂಡ 21ನೇ ಅಧ್ಯಾಯ 22, 23ನೇ ವಚನ ನಾವು ಓದಿದ್ದೇವೆ. ಹಾಗೆ ಇಲ್ಲಿ ನೆರವೇರಿತು ಪ್ರಿಯರೇ. ಆತನ ಕಾರ್ಯಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. 24ನೇ ಅಧ್ಯಾಯ 44, 43ನೇ ವಚನವನ್ನ ಓದಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 24, 42, 43. ಅವರು ಸುಟ್ಟ ಮೀನಿನ ಒಂದು ತುಂಡನ್ನು ಆತನಿಗೆ ಕೊಟ್ಟರು. ಆತನು ತಕ್ಕೊಂಡು ಅವರ ಮುಂದೆ ತಿಂದನು. ತರುವಾಯ ಆತನು, ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೇ ಅಂದನು. ಆಮೇಲೆ ಅವರು ಶಾಸ್ತ್ರ ವಚನಗಳನ್ನು ಸಾಕು ಸಿಸ್ಟರ್, ಥ್ಯಾಂಕ್ ಯು. ಪ್ರೇರೆ, ಆ ದಿನ ಸೌರಣೆಯ ದಿನವಾಗಿತ್ತು. ಆತ ದಿನ ಪಸ್ಕದ ದಿನವಾಗಿತ್ತು. ಶವ
ಶಿಲುಬೆಯಲ್ಲಿ ಆ ಮರದ ಮೇಲೆ ತೂಗ ಹಾಕಲ್ಪಡಬಾರದು ಎಂಬುದಾಗಿ ಹೇಳಿದಾಗ ಆ ಇಬ್ಬರು ಕಳ್ಳರ ಶವವನ್ನ ಇಳಿಸಲಾಯಿತು ಪ್ರಿಯರೇ. ನನ್ನ ಕರ್ತನಾದ ಯೇಸು ಕ್ರಿಸ್ತನು ಆಗಲೇ ಸತ್ತಿರುವಾಗ ಆತನನ್ನು ಇಳಿಸಿ ಸಮಾಧಿಯಲ್ಲಿಟ್ಟರು ಎಂಬುದಾಗಿ ನೋಡ್ತೇವೆ. ಆತನು 3ನೇ ದಿನ ಎದ್ದು ಬಂದಿದ್ದಾನೆ ಎಂಬುದಕ್ಕೆ ಎಷ್ಟೋ ಸಾಕ್ಷಿ ಸತ್ಯವೇದದಲ್ಲಿದೆ ಪ್ರಿಯರೇ. ಹಾಗಾಗಿ ಈ ವಾಕ್ಯದಲ್ಲಿ ನಾನು ಹೇಳ್ತೇನೆ, ಆ ಮರಕ್ಕೆ ಆ ಮರ ಎಂಬುದಾಗಿ ನೋಡುವಾಗ ಅದು ಶಿಲುಬೆಯ ಮರ. ಅದು ನನ್ನ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪವ ದೋಷವನ್ನ ಆತನ ಶಿಲುಬೆಯ ಮರದಲ್ಲಿ ತೂಗ ಹಾಕಲ್ಪಟ್ಟಿತ್ತು ಪ್ರಿಯರೇ. ಇದು ನಂಬುವುದಕ್ಕೆ ಯೋಗ್ಯವಾದಂತ ಮಾತಾಗಿದೆ. ದೇವ್ರ ನಾಮಕ್ಕೆ ಸ್ತೋತ್ರ. ಈ ವಾಕ್ಯಗಳು ನಿಮ್ಮನ್ನು ಆಶೀರ್ವದಿಸಲಿ.